ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ VSSDB ಕನ್ನಡ ವ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ವಿಡಿಯೋನ ಅಪ್ಲೋಡ್ ಮಾಡಿದೆ, ತುಂಬ ದಿನ ಆಗೋಗಿತ್ತು. ಅಂದರೆ ಇವಾಗ ಅಪ್ಲೋಡ್ ಮಾಡ್ತಾ ಇರೋ ವಿಡಿಯೋ ಕೂಡ ಆಲ್ರೆಡಿ ಹೋಗ್ಬಂದು ಒಂದು 8-10 ದಿನದ ಮೇಲೆ ಆಗಿದೆ. ಬಟ್ ಅಪ್ಲೋಡ್ ಮಾಡುವಾಗ ಅಂದರೆ ಎಡಿಟಿಂಗ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಸೊ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ನೀವೇನು ಎಲ್ಲೂ ಹೋಗಬೇಕಾಗಿಲ್ಲ. ಯೂಟ್ಯೂಬ್ ಆನ್ ಮಾಡಿದಾಗ ಅಲ್ಲೇ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅಲ್ವಾ. ಸೊ ಒಂದೇ ಒಂದು ಸಬ್ಸ್ಕ್ರೈಬ್ ಕೊಡೋ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಏನು ಎಲ್ಲಿ ಟೂರು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಯಾಕೆ ಮಾಡ್ತೀರಲ್ವಾ? ಹೋಗ್ತಿರೋದು ನೀವು ಟೂರು, ನಾವ್ಯಾಕೆ ಯೋಚನೆ ಮಾಡಬೇಕು ಅಂತ ಕಮೆಂಟ್ ಮಾಡಬೇಡಿ. ನಾವು ಒಂದು ಸಮ್ಮರ್ ಹಾಲಿಡೇಸ್, ಬೇಸಿಗೆ ರಜಾ ಅಂತ ಹೇಳಿ 1-2 ದಿನದ ಟ್ರಿಪ್ಪನ್ನು ಮಾಡ್ಕೊಂಡಿದ್ವಿ. ಒಂದು ಸುಂದರ ಕ್ಷಣಗಳನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಬಿಸಿ ಉರ್ಸ್ಕೊಂಡು ಕುಡಿ ಇವನ್ ಕೆಲಸಕ್ಕಿಂತ ಹೆಚ್ಚಾಗಿ ಅವನ ಅಣ್ಣನ ಕಡೆನೇ ಕಾನ್ಸಂಟ್ರೇಷನ್ ಜಾಸ್ತಿ. ನೀನು ಅದು ತೊಗೊಂಡ ಇದು ತೊಗೊಂಡ ಅಂತ. ಅವನಿಗೆ ಟೀ ಕುಡಿಯೋಕ್ಕೆ ಬರೋದಿಲ್ಲ, ಅವನೇ ಕಮೆಂಟ್ ಮಾಡ್ತಾನೆ, ಹಂಗೆ ಕುಡಿಯೋ ಹಿಂಗೆ ಕುಡಿಯೋ ಅಂತ ಇವನೇ ಕಮೆಂಟ್ ಮಾಡ್ತಾನೆ. ಒಂದು ಟೀ ಕುಡಿಯೋಕ್ಕೆ ಅಪ್ಪ ಇಲ್ಲ ಅಂತ ಅಂದರೂ ಒಂದು ಅರ್ಧ ಗಂಟೆ ತಗೊಂಡ. ಕೇಳಿದ್ರೆ ಒಂದು ಸ್ಮೈಲ್ ಬಿಸಾಕ್ಬಿಟ್ಟು ಅಲ್ಲೇ ನಮ್ಮೆಲ್ಲರನ್ನೂ ಆಮರ್ಸ್ಬಿಡ್ತಾನೆ. ನಾವು ಹೀಗೆ ಹೋಗ್ಬೇಕಾದ್ರೆ ನಮ್ಮಿಲ್ಲಿ ಮೂರ್ನಾಡು ಅಂತ ಹೇಳೋ ಜಾಗದಲ್ಲಿ ಒಂದು ಹೋಟೆಲಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಜರ್ನಿ ಅಂತೂ ಸೂಪರ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಗೊತ್ತಲ್ವಾ, ಫ್ಯಾಮಿಲಿ ಹೋಗ್ಬೇಕಾದ್ರೆ ಆ ಒಂದು ತಮಾಷೆ, ಆ ಒಂದು ಕಾಮಿಡಿ ಎಲ್ಲ ಮಾಡ್ಕೊಂಡು ಹೋಗೋದ್ರಲ್ಲಿ ಸೂಪರ್ ಆಗಿರುತ್ತೆ. ನಿಮಗೆ ಗೊತ್ತಾಗ್ತಾ ಇದೆ ಯಾವ ಕಡೆ, ಪುತ್ತೂರು ಕಡೆಗೆ ತಿರುಗ್ತಾ ಇದ್ದಾರೆ ಇವರು ಅಂತ. ಹೌದು, ನಾವು ಇವತ್ತಿನ ಈ ಒಂದು ಪಯಣದಲ್ಲಿ ದೇವಸ್ಥಾನ, ಬೀಚ್, ಹೀಗೆ ಕೆಲವೊಂದು ಸ್ಥಳಗಳನ್ನ ನಮ್ಮ ಒಂದು ತಲೆಯಲ್ಲಿ ಇಟ್ಕೊಂಡು ಇದಿಷ್ಟು ಸ್ಥಳಗಳನ್ನ ಕಂಪ್ಲೀಟ್ ನೋಡ್ಕೊಂಡು ಬರಬೇಕು ಅಂತ ಹೇಳಿ ಹೊರಟಿದ್ವಿ. ಎಷ್ಟೋ ದಿನದಿಂದ ಹೋಗಬೇಕು ಅಂದ್ಕೊಂಡು ಅದು ಇದು ಕೆಲಸಗಳ ಮಧ್ಯೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬರೀ ಅಂದರೆ ಇಲ್ಲಿದು ತಾಪತ್ರಗಳೇ ಇರ್ತದೆ ಅಲ್ವಾ, ಮನೆ ತಾಪತ್ರ. ಒಂದು ಸರಿ ಮನೆ ಬಿಟ್ಟು ಹೋಗಬೇಕು ಅಂದರೆ 100 ಒಂದು ಕಮಿಟ್ಮೆಂಟ್ಗಳಿರುತ್ತೆ. ಅದನ್ನೆಲ್ಲ ಒಂದು ಸೈಡ್ಗಿಟ್ಟು 1-2 ದಿನ ಮೈಂಡ್ ಫ್ರೆಶ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಫೈನಲಿ ಇವಾಗ ಅದು ಸಕ್ಸಸ್ ಆಯಿತು. ಎಷ್ಟೊಂದು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನೇಚರ್ ಹೋಗ್ತಾ ತುಂಬಾ ಖುಷಿಯಾಗುತ್ತೆ ನೋಡ್ಲಿಕ್ಕಂತೂ. ಆದರೆ ಈ ಒಂದು ಪರಿಸರನ ನೋಡ್ತಾ ಇದ್ರೆ ನಮ್ಮ ಕೊಡಗಿನ ಜನರುಗಳಿಗೆ ಏನು ಸೂಪರ್ ನೈಸ್ ಅಂತ ಅನ್ಸಲ್ಲ. ಬಿಕಾಸ್ ಯಾಕಂತ ಹೇಳಿದ್ರೆ ನಾವು ಒಂಥರ ಈ ಮಲೆನಾಡಿನ ಮಧ್ಯೆನೇ ಇರೋದ್ರಿಂದ ನಮಗೆ ಒಂದು ಹೊಸತನ ಅಂತ ಅನ್ಸಲ್ಲ. ಹಾಗೆ ಇಲ್ಲಿ ಹೋಗ್ಬೇಕಾದ್ರೆ ಒಂದು ಲಾರಿ ಆಕ್ಸಿಡೆಂಟ್ ಆಗಿತ್ತು. ಪಾಪ ಆ ಲಾರಿಲಿದ್ದವ್ರು ಯಾರಿಗೆ ಏನಾಗಿತ್ತೋ ಗೊತ್ತಿಲ್ಲ. ನಾವು ಹೋಗಿ ಬರೋ ತನಕನೂ ಆ ಲಾರಿ ಅಲ್ಲೇ ಇತ್ತು. ನಿಜವಾಗ್ಲೂ ಕೆಲವೊಂದು ಸರಿ ಏನೋ ಒಂದು ಆಸೆ ಇಟ್ಕೊಂಡು ಅಥವಾ ನಮ್ಮ ಒಂದು ಯಾವುದೋ ಒಂದು ಕಮಿಟ್ಮೆಂಟ್ಗಳಿಗಾಗಲಿ, ಯಾವುದೋ ಒಂದು ಅಲ್ವಾ, ಮನುಷ್ಯ ಅಂದಮೇಲೆ ಜಂಜಾಟ ಅಂತೂ ತಪ್ಪಿದ್ದಲ್ಲ. ಎಲ್ಲ ಒಂದು ಜಂಜಾಟಗಳನ್ನ ತೊಗೊಂಡು ಹೋಗ್ತಾ ಇರ್ತೀವಿ. ನಮ್ಮ ಜೀವನ ಹಿಂಗೇ ಹೋಗ್ತಾ ಇದೆ ಅಂತ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ಹಳಿ ತಪ್ಪಿತು ಅಂತ ಹೇಳಿದಾಗ ಎಷ್ಟೊಂದು ಬೇಜಾರಾಗುತ್ತೆ ಅಲ್ವಾ. ನಿಜವಾಗ್ಲೂ ಹೋಗ್ಬೇಕಾದ್ರೆ ಲಾರಿ ಆಕ್ಸಿಡೆಂಟ್ ನೋಡಿ ಒಂಥರ ಒಂದು ಸ್ವಲ್ಪ ಹೊತ್ತು ಮೈಂಡೇ ಡಿಸ್ಟರ್ಬ್ ಆಗೋಯ್ತು. ಅಯ್ಯೋ ದೇವರೇ ಅಂತ. ಓಕೆ, ಮುಂದೆ ಹೋಗ್ತಾ ಇಲ್ಲಿ ಇನ್ನೇನು ನಾವು ಮಂಗಳೂರು ರೀಚ್ ಆಗೋಕ್ಕೆ ಹತ್ರ ಆಯಿತು. ಎಲ್ಲ ಕಡೆ ಮಂಗಳೂರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ರೋಡ್ ಕೆಲಸ ಮಾಡ್ತಿದ್ದಾರೆ ಫ್ರೆಂಡ್ಸ್. ಅಪ್ಪ, ನಮಗಂತೂ ಆ ಬಿಸಿಲು ಮೊದಲೇ ತಡಿಯೋಕ್ಕಾಗಲ್ಲ. ಹಿಂಗೆ ರೋಡ್ ಕೆಲಸ ಬೇರೆ, ನಮಗೆ ಹಿಂಗೆ ಪಾಪ ಆ ಮೇಲೆ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ರು. ಆ ಕಬ್ಬಣದ ಮೇಲೆಲ್ಲ ಅವ್ರು ಹೆಂಗೆ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದು ಜೀವನ ಮಾಡಬೇಕು ಅಂತ ಹೇಳಿದ್ರೆ ಎಲ್ರಿಗೂ ಅವರ ಕೆಲಸನೇ ಕಷ್ಟ. ಇವಾಗ ನಾವೊಂದು ಡ್ರೈವಿಂಗ್ ಫೀಲ್ಡಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಅದು ಕಷ್ಟ. ಇನ್ನೊಬ್ಬರು ಈಗ ಒಂದು ಕಾರ್ ಓಡಿಸ್ತೀವಿ, ಆಟೋ ಓಡಿಸ್ತೀವಿ, ಗಾಡಿಗಳು ಓಡಿಸ್ತೀವಿ ಅಂತ ಹೇಳಿದರೆ ಅದೊಂದು ಫೀಲ್ಡ್ ಕಷ್ಟ ನಮಗೆ. ಅದೇ ಆ ಗಾಡಿಗಳು ರಿಪೇರಿಗೆ ಬಂದಾಗ ಅದನ್ನ ಸರಿ ಮಾಡೋರ್ದು ಅವ್ರದ್ದೊಂಥರ ಕೆಲಸ. ಹಾಗೆ ಅವ್ರವ್ರ ಕೆಲಸ ಅವರವರಿಗೆ ಕಷ್ಟ ಇರುತ್ತೆ. ಪ್ರತಿಯೊಂದು ಮನುಷ್ಯನೂ ಕೂಡ ಕಷ್ಟಪಟ್ಟು ಜೀವನ ಮಾಡ್ತಾ ಇರ್ತಾರೆ ಅಲ್ವಾ. ಆದರೆ ಒಳ್ಳೆಯದಾಗಿ ಜೀವನ ಮಾಡೋರಿಗೆ ಒಳ್ಳೆಯದಾಗಲೇಬೇಕಲ್ವ ಫ್ರೆಂಡ್ಸ್. ಹಾಗೆ ನಾವು ಫೈನಲಿ ಪಣಲಿಬೈಲು ಶ್ರೀ ಕಲ್ಲುರ್ಟಿ ದೇವಸ್ಥಾನ ಅಲ್ಲಿ ತಲುಪಿದ್ವಿ. ಪಾಷಾಣ ಮೂರ್ತಿಯ ಒಂದು ಪ್ರಮುಖ ದೇವಸ್ಥಾನ
ಇದು ಇಲ್ಲಿ ಫಸ್ಟು ನಾವು ಅಲ್ಲಿಗೆ ಹೋದ್ವಿ ಫ್ರೆಂಡ್ಸ್. ಅಂದರೆ ಹೋಗ್ಬೇಕಾದ್ರೆ ನಿಜವಾಗ್ಲೂ ಒಂದು ಐಡಿಯಾಸ್ ಇರಲಿಲ್ಲ, ನಿಜ ಈ ದೇವಸ್ಥಾನಕ್ಕೆಲ್ಲ ಹೋಗೋ ಐಡಿಯಾನೇ ಇರಲಿಲ್ಲ. ನಾವೀಗ ಡೈರೆಕ್ಟಾಗಿ ಒಂದು ಬೀಚ್ಗೆ ಹೋಗೋಣ ಅಂತ ಹೇಳಿ ಮೈಂಡಲ್ಲಿ ಇಟ್ಕೊಂಡು ಬಂದಿದ್ವಿ. ಆದರೆ ಹೋಗ್ತಾ ಹೋಗ್ತಾ ಪ್ಲ್ಯಾನ್ನ ಫುಲ್ ಚೇಂಜ್ ಮಾಡ್ಕೊಂಡ್ವಿ. ಬೇಡ, ಹೀಗೆ ಈ ದೇವಸ್ಥಾನಗಳೆಲ್ಲ ಕವರ್ ಮಾಡ್ಕೊಂಡು ಹೋಗೋಣ, ಹೇಗಿದ್ರೂ ಟೈಮ್ ಇರುತ್ತೆ ಅಲ್ವಾ ನಮಗೆ ಸಂಜೆ ತನಕ ಅಂತ ಹೇಳಿದರೆ ಅದು ಇಂತಿಂಥ ದಿನಗಳಲ್ಲಿ ತುಂಬ ರಶ್ ಇರುತ್ತಂತೆ. ನೋಡಿ ಅಲ್ಲಿ ಶಾಪ್ಸ್ ಎಲ್ಲ ಇದೆ. ಆದರೆ ನಾವು ಹೋದ ದಿನ ಏನು ದೊಡ್ಡ ಮಾಮೂಲಿ ಪೂಜೆ ಏನಿರಲಿಲ್ಲ, ಆದರೂ ಸಣ್ಣ ಪುಟ್ಟ ಜನ ಇದ್ದರು ಅಷ್ಟೇ. ಬೇರೆ ದಿನಗಳಲ್ಲಿ ತುಂಬಾ ರಶ್ ಇರುತ್ತೆ ಅಂತ ಇಲ್ಲಿ ಈ ಜಾಗದಲ್ಲಿ. ಹಾಗೆ ಅಲ್ಲಿ ನೋಡಿ ಏನೇ ಅರ್ಕೆ ಇದ್ದರು ಅಥವಾ ಕೋಲ ಕಟ್ಟೋದು ಅಂತ ಹೇಳ್ತೀವಿ. ನೀವು ನನ್ನ ಇಂದಿನ ವಿಡಿಯೋಗಳಲ್ಲಿ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ಕೋಲ ಅಂತ ಹೇಳಿದ್ರೇನು, ಪಾಷಾಣಮೂರ್ತಿ ದೇವರು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದಿರೋರು ನನ್ನ ಹಳೆ ವೀಡಿಯೋಸ್ ನೋಡ್ಕೊಂಬನ್ನಿ, ಚೆಕ್ ಮಾಡಿ. ಆ ವಿಡಿಯೋಸಲ್ಲಿ ಕೋಲ ಅಂತ ಹೇಳಿದ್ರೇನು, ಯಾಕೆ ಅರ್ಕೆ ಕಟ್ಕೊತಾರೆ, ಅದ್ರ ಬಗ್ಗೆ ಎಲ್ಲ ನಾನು ವೀಡಿಯೋಸ್ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬಾ ಪ್ರಶಾಂತವಾಗಿತ್ತು ಮಾತ್ರ ಈ ಜಾಗ ಮಾತ್ರ. ಮೇಯ್ನ್ ನೋಡಿ, ಇಲ್ಲಿ ಮಂಗಳವಾರ, ಶುಕ್ರವಾರ, ಆದಿತ್ಯವಾರ ವಿಶೇಷವಾದ ಪೂಜೆ ಇರುತ್ತೆ ಅಂತೆ. ಇಲ್ಲಿ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಗಿಲ್ಲ, ಅದಕ್ಕೆ ನಾನು ಒಳಗಡೆ ಎಲ್ಲ ಫುಲ್ ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್. ಇದು ಆದಿಸ್ಥಳ, ಪಾಷಾಣಮೂರ್ತಿ ದೇವಸ್ಥಾನದ ಆದಿಸ್ಥಳ, ಕಲ್ಲುರ್ಟಿ ದೇವಸ್ಥಾನ ಅಂತ ಹೇಳ್ತಾರೆ. ಆದಿಸ್ಥಳ ಒಂದು ಅಲ್ಲಿ ಹೋದಾಗ ಒಂದು ವೈಬ್ ಫೀಲ್ ಆಗುತ್ತೆ ನಿಜವಾಗ್ಲೂ. ಮನಸ್ಸಲ್ಲಿ ಏನೋ ಆ ಒಂದು ಫೀಲಿಂಗ್ನ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ತುಂಬ ಚೆನ್ನಾಗಿ ಖುಷಿಯಾಯಿತು ನಮಗಂತೂ. ಯಾಕೆಂತ ಹೇಳಿದ್ರೆ ಸತ್ಯವಾಗ್ಲೂ ಹೋಗಿದ್ದು ನಾವು ಅವತ್ತು ಆ ದೇವಸ್ಥಾನಕ್ಕೆ. ತುಂಬ ರಶ್ಶು ಇರಲಿಲ್ಲ. ಮತ್ತು ಏನೋ ಒಂದು ಆ ದೇವಸ್ಥಾನದ ಒಳಗಡೆ ಎಂಟ್ರ್ ಆದಾಗಲೇ ಆ ಮನಸ್ಸಿಗೊಂದು ತುಂಬ ಕೂಲಾದ ಒಂದು ವಾತಾವರಣ ನೋಡಿದ್ವಿ. ಮತ್ತು ಅಲ್ಲಿ ಆಗಿದ್ದ ಕೆಲವೊಂದು ಸಣ್ಣ ಪುಟ್ಟ ಘಟನೆಗಳು ನಮ್ಗೆ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ಕೆಲವೊಂದು ಫೀಲಿಂಗ್ಗಳನ್ನ ಹೇಳ್ಕೊಳಕ್ಕಾಗೋದಿಲ್ಲ ಅಲ್ವಾ ಫ್ರೆಂಡ್ಸ್. ತುಂಬಾ ಖುಷಿಯಾಯಿತು. ಹಾಗೆ ಅಲ್ಲಿ ದೇವಸ್ಥಾನದಿಂದ ಬಂದಾಗಬೇಕಾದ್ರೆ ಮಧ್ಯಾಹ್ನ ಹತ್ರ ಆಗಾಗಿತ್ತು. ಪುನಃ ಮಧ್ಯಾಹ್ನದ ಹೊಟ್ಟೆ ಹಸಿವಾಗ್ತಾಯಿತ್ತು. ಅಲ್ಲೇ ಇದ್ದಿದ್ದ ಮಂಗಳೂರಲ್ಲೇ ಒಂದು ಹೋಟೆಲ್ಗೆ ಹೋದ್ವಿ. ನಾನು ಲಾಸ್ಟ್ ಟೈಮ್ ಜಮ್ಮುಗೆ ಹೋದಾಗ ಹೇಳ್ತಾ ಇದ್ದೆ ನಮಗೆ ಫುಡ್ಡೇ ಅಡ್ಜಸ್ಟ್ ಆಗಿಲ್ಲ ಅಂತ. ಬಟ್ ಇಲ್ಲಿ ಮಂಗಳೂರು ಈ ಏರಿಯಾನೇ ಹೋಗಿದ್ದಲ್ವ ನಾವು, ಫುಡ್ ಅಂತೂ ಎಲ್ಲ ಕಡೆನೂ ಅಡ್ಜಸ್ಟ್ ಆಯಿತು ನಮಗೆ. ಯಾಕೆಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಫುಡ್ ಅಡ್ಜಸ್ಟ್ ಆಗಿಬಿಡುತ್ತೆ ನಮಗೆ ಅಲ್ವಾ. ತುಂಬ ಚೆನ್ನಾಗಿತ್ತು ಊಟ ಕೂಡ. ಆದರೆ ವೆಜ್, ಯಾಕೆಂದರೆ ದೇವಸ್ಥಾನಗಳಿಗೆ ಹೋಗಬೇಕಾಗಿರೋದ್ರಿಂದ ನಾವೆಲ್ಲ ಕಡೆ ವೆಜ್ಜೇ ಪ್ರಿಪೇರ್ ಮಾಡಿದ್ದೀವಿ. ಊಟ ಎಲ್ಲ ಆದಮೇಲೆ ಹಸ್ಬೆಂಡೆಲ್ಲ ಬಿಲ್ ಕೊಡ್ಲಿಕ್ಕೆ ಹೋದರು. ನಾನು ಈ ಮಗ ಹಂಗೆ ತಟ್ಟೆ ಎತ್ತಿಡ್ತಾ ಇದ್ದ. ನಿಜವಾಗ್ಲೂ ಆ ಟೈಮಲ್ಲಿ ನಾನು ಈ ವಿಡಿಯೋ ಮಾಡಿಕೊಂಡೆ. ಹಾಗಾಗಿ ಕೇಳಿದೆ, ಯಾಕೆ ಹಿಂಗೆ ಎಲ್ಲ ಎತ್ತಿಡ್ತಾ ಇದೆಯಾ ಅಂತ. ಅವಾಗ ಅವ್ನು ಹೇಳ್ದ, ಮಮ್ಮಿ ನಾವು ತಿಂದಿದ್ದನ್ನ ನಾವೇ ಎತ್ತಿಡಬೇಕು, ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಪಾಪ ನಾವು ತಿಂದಿದ್ದ ಎಂಜಲ್ನ ಅವ್ರು ಯಾಕೆ ಎತ್ತಬೇಕು ಅಂತ ಹೇಳಿ ನಾನೇ ಎಲ್ಲ ಎತ್ತಿಡ್ತೀನಿ ಅಂತ ಹೇಳಿ ಫುಲ್ ಕ್ಲೀನ್ ಮಾಡ್ದೆ. ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನಿಜವಾಗ್ಲೂ ನಾವು ಎಲ್ಲ ಒಂದು ಕಡೆ ಹೋಟ್ಲಲ್ಲಿ ಊಟ ಮಾಡ್ತೀವಿ, ಅಯ್ಯೋ ನಾವು ದುಡ್ಡು ಕೊಡ್ತೀವಿ ಅವ್ರು ಕ್ಲೀನ್ ಮಾಡಲಿ ಅಂತ ಹೇಳ್ಬಿಟ್ಟು ಬರ್ತೀವಲ್ವ. ಆ ಥರ ಮಾಡಬಾರ್ದು. ಅವರು ಮನುಷ್ಯರೇ, ನಾವು ಮನುಷ್ಯರೇ ಅಲ್ವಾ. ನಿಜವಾಗ್ಲೂ ನನಗೆ ನನ್ನ ಮಗಂದು ಆ ಬುದ್ಧಿ ತುಂಬ ಇಷ್ಟ ಆಯಿತು. ಯಾಕೆಂತ ಹೇಳಿದ್ರೆ ನನ್ನ ಮಗ ಅಂತಲ್ಲ, ಯಾವುದೇ ಮಕ್ಕಳಾದರೂ ಕೂಡ ಅಷ್ಟೇ, ಕೆಲವೊಂದು ಒಳ್ಳೆಯ ನೀತಿ ನಿಯಮಗಳನ್ನ ಸಣ್ಣದ್ರಿಂದ ಕಲ್ತ್ರೆ ಮಾತ್ರ ಬೆಳೀತಾ ಅದವ್ರಿಗೆ ಅಭ್ಯಾಸ ಆಗಿ ಹೋಗ್ತಾ ಇರುತ್ತೆ. ಸಣ್ಣದ್ರಿಂದನೇ ಅವ್ರಿಗೆ ಅದೆಲ್ಲ ಡೋಂಟ್ ಕೇರ್ ಹಾಗೆ ಹೀಗೆ ಅಂತ ಬದುಕಿದ್ರೆ ಅವರು ದೊಡ್ಡವರಾಗ್ತಾ ಹಾಗೆ ಹೋಗ್ತಾರೆ. ಕೆಲವೊಂದು ಸರಿ ನಾವು ಮಕ್ಕಳನ್ನ ನೋಡಿ ಕಲಿಬೇಕಾಗಿರೋದು ತುಂಬ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಓಕೆ, ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಕೊರಗಜ್ಜ ಟೆಂಪಲ್ಗೆ. ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಅಂದ್ಕೊಂಡೆ ಬಂದ್ವಿ. ಇಲ್ಲಿ ಪಣಲಿ ಬೈಲು ದೇವಸ್ಥಾನ ಆದಮೇಲೆ ಇಲ್ಲಿಗೆ ಬಂದಿದ್ದೀವಲ್ವಾ, ಮಂಗಳೂರು ಕೊರಗಜ್ಜ ಟೆಂಪಲ್ ನೋಡ್ಕೊಂಡು ಹೋಗೋಣ ಅಂತ. ಅದರಲ್ಲೂ 2-3 ದೇವಸ್ಥಾನ ಇದೆ ಅಂತೆ ಕೊರಗಜ್ಜ ಟೆಂಪಲ್. ನಮಗೆ ಯಾರೋ ಇಲ್ಲೇ ಹೋಗಿ ತುಂಬ ಜನ ಇಲ್ಲಿ ಹೋಗ್ತಾರೆ ಅಂತ ಹೇಳಿ ಅಡ್ರೆಸ್ ಹೇಳ್ಕೊಟ್ರು. ಇಲ್ಲಿಗೆ ಬಂದು ಕೈಯೆಲ್ಲ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಹೋದ್ವಿ. ತುಂಬಾ ಖುಷಿಯಾಯಿತು. ಅದೇ ಅಂದ್ಕೊತೀವಲ್ವ, ಕೆಲವೊಂದು ಸರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವ್ಯಾವುದೋ ಜಾಗಕ್ಕೆ ಹೋಗ್ತೀವಿ ಅಂತ ಹೇಳ್ತೀವಲ್ವ, ಆ ಥರ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್. ಸೊ ಅಲ್ಲಿ ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು ಫೈನಲಿ ಬೀಚ್ ಕಡೆ ಹೊರಟ್ವಿ. ನಾವು ಹೋಗ್ತಾ ಇರೋ ಬೀಚ್ ಯಾವುದು ಅಂತ ಹೇಳಿದ್ರೆ ಪಣಂಬೂರು ಬೀಚ್. ತುಂಬ ದಿನದಿಂದ ಮಕ್ಕಳು ಆಸೆ ಪಡ್ತಾಯಿದ್ರು. ಮಕ್ಕಳ ಜೊತೆಗೆ ನಾವು ಕೂಡ ಬೀಚ್ಗೆ ಹೋಗೋಣ ಅಂತ ಹೇಳ್ಕೊಂಡು ಆಸೆ ಇತ್ತು. ಮಂಗಳೂರಿನ ಸೆಕೆ ಎಲ್ಲೆಲ್ಲೋ ಕಚ್ತಿದೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಮಂಗಳೂರು ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಫುಲ್ ಎಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಮಾಡಿದರೂ ಕೂಡ ಅದನ್ನೆಲ್ಲ ಹಾಕಿದ್ರೆ ನಿಮಗೂ ಬೋರ್ ಹೊಡೆಯುತ್ತೆ, ಏನು ಬರೀ ಹೋಗೋ ರೋಡ್ನೇ ವೀಡಿಯೋ ಮಾಡ್ತೀರಾ ಅಂತ. ಇದ್ದಿದ್ರಲ್ಲಿ ಸ್ವಲ್ಪ ವೀಡಿಯೋನ ಕಟ್ ಮಾಡಿ ಎಡಿಟ್ ಮಾಡಿ ಹಾಕಿದ್ದೀನಿ. ಹಾಗೆ ಮಂಗಳೂರು
ಸಖತ್ತು ಶೆಕೆ ಹಬ್ಬ. ನಿಜವಾಗ್ಲೂ ಅಲ್ಲಿರೋರೆಲ್ಲ ಪುಣ್ಯವಂತರು ಅಂತ ಹೇಳಬೇಕು. ಆ ಶೆಕೆಯಲ್ಲಿ ಹೆಂಗಿದಾರೋ ಯಪ್ಪ, ನಮಗೆ ತಡ್ಕೊಳಕ್ಕಾಗಲಿಲ್ಲ ಫ್ರೆಂಡ್ಸ್. ಇದು ಬಂದುಬಿಟ್ಟು ಅಂಬುಜಾ ಸಿಮೆಂಟ್. ನಾವು ಮಾಮೂಲಿ ಸಿಮೆಂಟ್ನೆಲ್ಲ ಉಪಯೋಗಿಸ್ತಾ ಇರ್ತೀವಲ್ವ, ಅದರದ್ದು ಅಂಬುಜಾ ಅನ್ನೋ ಸಿಮೆಂಟ್ ಕಂಪ್ನಿ ಇದು. ಮಕ್ಕಳಿಗೆ ಅದನ್ನ ತೋರಿಸ್ಬೇಕಾದ್ರೆ, ಓ ಮಮ್ಮಿ ಇಲ್ಲೇ ಸಿಮೆಂಟಲ್ಲಿ ಉತ್ಪಾದನೆ ಮಾಡ್ತಾರೆ ಹಾಗೆ ಇದು ಅಂತೆಲ್ಲ ನಾನು ಕೇಳಿಕೊಂಡು ಫೈನಲಿ ಬೀಚ್ ಹತ್ರ ತಲುಪಿದ್ವಿ. ಇನ್ನು ಮುಂದಿನ ವೀಡಿಯೋ ಕೂಡ ತುಂಬಾ ಚೆನ್ನಾಗಿದೆ. ಬೀಚ್ ಜೊತೆಗೆ ಬೀಚ್ ನೋಡಿಕೊಂಡು ನೆಕ್ಸ್ಟ್ ಎಲ್ಲಿಗೆಲ್ಲ ಹೋದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ದಯವಿಟ್ಟು ಮುಂದೆ ಬರುವ ಎಲ್ಲ ವೀಡಿಯೋನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಮಂಗಳೂರು ಒಂದು ವಿದ್ಯೆಯ ಬೀಡು ಅಂತ ಹೇಳಬೇಕು. ಎಜುಕೇಷನ್ಗೆ ಫುಲ್ ಫೇಮಸ್ ಅಂತ ಹೇಳಿದ್ರೆ ಮಂಗಳೂರು. ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋ ತುಂಬ ಚೆನ್ನಾಗಿರುತ್ತೆ, ಮಿಸ್ ಮಾಡಿದೆ ನೋಡಿ.